ಓಂ ಗುರುಭ್ಯೋ ನಮಃ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಸಿಂಹ ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಸಿಂಹ ರಾಶಿಯವರು ಧೈರ್ಯವಂತರಾಗಿರ್ತೀರಿ, ಛಲವಂತರಾಗಿರ್ತೀರಿ, ಒಂದು ನಾಯಕತ್ವದ ಒಂದು ಕ್ವಾಲಿಟೀಸ್ನೂ ಸಹಿತ ತಮ್ಮ ಹತ್ರ ಇರುತ್ತೆ. ತಾವು ಆದಷ್ಟು ಸಹಿತ ಈ ಒಂದು ಮಾಸದಲ್ಲಿ ಚಂಚಲ ಬುದ್ಧಿಯನ್ನು ಮಾಡೋದಿಲ್ಲ. ದೃಢ ನಿರ್ಧಾರ, ದೃಢ ವಿಚಾರಗಳಾಗಿದ್ದವರು ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿರ್ತೀರಿ. ಸಿಂಹ ರಾಶಿಯವರು ಸಾಧ್ಯವಾದಷ್ಟು ತಾವು ತಮ್ಮ ಒಂದು ಬೆಳವಣಿಗೆಯನ್ನು ಪರಿಶ್ರಮದ ಜೊತೆಗೆ ಹೆಚ್ಚಾಗಿ ಪರಿಶ್ರಮವನ್ನು ಪಟ್ಟರೆ ತಮ್ಮ ಕೆಲಸ ಕಾರ್ಯಗಳು ಸುಲಲಿತವಾಗಿ ಆಗುತ್ತೆ. ಮತ್ತು ಸ್ವಲ್ಪ ಆದಷ್ಟು ಸಹಿತ ತಮ್ಮ ಒಂದು ಸ್ನೇಹಿತರಿಂದ ಸ್ವಲ್ಪ ದೂರ ಇರ್ತೀರಿ, ಏಕಾಂಗಿ ಜೀವನವನ್ನು ಮಾಡ್ತಾ ಇರ್ತೀರಿ. ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ, ಅತ್ತೆ ಸೊಸೆ ಜಗಳ ಆಗಿರ್ಬೋದು, ಗಂಡ ಹೆಂಡಿರ ಜಗಳ ಆಗಿರ್ಬೋದು, ಇದೆಲ್ಲ ಸರ್ವೇ ಸಾಮಾನ್ಯವಾಗಿರುತ್ತೆ. ಇದರಿಂದ ಮನಸ್ಥಿತಿ ತಮ್ಮದು ಹಾಳಾಗೋದಂತೂ ಗ್ಯಾರಂಟಿ. ಆಹಾರ ಪದ್ಧತಿಯ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಯಾಕಂದರೆ ಅಲ್ಲಿ ಸ್ವಲ್ಪ ಅಜೀರ್ಣತೆ ಆಗುವಂಥದ್ದು ಮತ್ತು ಆಹಾರ ಪದ್ಧತಿ ತಮಗೆ ಸ್ವಲ್ಪ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರಿಂದ ತಮಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಅಥವಾ ತಮ್ಮ ಒಂದು ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಮತ್ತು ತಮ್ಮ ಒಂದು ವಿಚಾರಗಳಲ್ಲಿ ಸಾಧ್ಯವಾದಷ್ಟು ಸಹಿತ ತಾವು ವೃತ್ತಿಪರ ಜೀವನದಲ್ಲಿ ಶ್ರಮವನ್ನು ಪಡ್ತೀರಿ. ಆ ಶ್ರಮಕ್ಕೆ ತಕ್ಕಂಥ ಫಲಗಳು ಸಿಗುವಂಥ ಸಮಯದಲ್ಲಿ ಇನ್ನೊಬ್ರಿಗೆ ಹೋಗುತ್ತೆ. ಅದು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಕೆಲಸ ಕಾರ್ಯ ಪ್ರಗತಿಗಳು ಆಗುವಂತಹ ಸಮಯ ಖಂಡಿತ ಬಂದೇ ಬರುತ್ತೆ ತಮಗೆ. ಅದೃಷ್ಟ ಸಂಖ್ಯೆಯಾಗಿ ತಾವು 7 ಆಯ್ಕೆ ಮಾಡ್ಕೊಳ್ಳಿ. ಮತ್ತು ವಿಶೇಷವಾಗಿ ತಾವು ಈ ಒಂದು ಮಾಸದಲ್ಲಿ ಕಪ್ಪು ಬಣ್ಣವನ್ನು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಶನೇಶ್ವರನ ಆರಾಧನೆ ಮಾಡಿ. ಓಂ ಶಂ ಶನೇಶ್ವರಾಯ ನಮಃ ಅನ್ನುವಂಥ ಮಂತ್ರವನ್ನು ಪಠನೆ ಮಾಡಿ. ಮತ್ತು ನೀಲಾಂಜನಂ ಸಮಾಭಾಸಂ ರವಿಪುತ್ರ ಪ್ರೇಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನಿಶ್ಚರ ಅನ್ನುವಂತಹ ಮಂತ್ರವನ್ನು ತಾವು ಪಠನೆ ಮಾಡಿ ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ತೈಲಾಭಿಷೇಕವನ್ನು ಮಾಡಿಸೋದ್ರಿಂದ ಉತ್ತಮವಾದಂಥ ಲಾಭ ತಮಗೆ ಸಿಗುತ್ತೆ ಸಿಂಹರಾಶಿಯವರಿಗೆ. ಇದೇ ರೀತಿ ತಾವು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳು ತಮಗೆ ಮೊಬೈಲಲ್ಲಿ ನೋಟಿಫಿಕೇಷನ್ ಮುಖಾಂತರ ಬರಬೇಕು ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಮತ್ತು ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.